ಪುರಸಭೆಯ 2ನೇ ಅವಧಿಯ ಅಧ್ಯಕ್ಷರಾಗಿ ಬಿಜೆಪಿಯ ವೀಣಾ ಜಗದೀಶ್ ಕವಡ್ಗೆಮಠ್, ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ನ ಇರ್ಫಾನ್ ಬೇಪಾರಿ ಅವರು ಗುರುವಾರ ಅವಿರೋಧವಾಗಿ ಆಯ್ಕೆಯಾದರು. ತೀವ್ರ ಕುತೂಹಲ ಕೆರಳಿಸಿದ್ದ ಈ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಒಗ್ಗಟ್ಟಾದ ಹೆಜ್ಜೆ ಇಟ್ಟು ಅಚ್ಚರಿ ಮೂಡಿಸಿದರು. 23 ಸದಸ್ಯ ಬಲ ಹೊಂದಿರುವ ಪುರಸಭೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿದ್ದರಿಂದ ಚುನಾವಣಾಧಿಕಾರಿ ತಹಶೀಲ್ದಾರ್ ಚಿದಂಬರಂ ಕುಲಕರ್ಣಿ ಅವಿರೋಧ ಫಲಿತಾಂಶ ಘೋಷಿಸಿದರು. 20ನೇ ವಾರ್ಡಿನ ವೀಣಾ ಕವಡ್ಗೆಮಠ್ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. 8ನೇ ವಾರ್ಡಿನ ಇರ್ಫಾನ್ ಬೇಪಾರಿ ಕೂಡ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಮೊದಲ ಪ್ರಯತ್ನದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಗದ್ದುಗೆ ಏರಿದ್ದು ವಿಶೇಷ. 23 ಸದಸ್ಯರ ಪೈಕಿ 10 ಕಾಂಗ್ರೆಸ್ ಸದಸ್ಯರು, 13 ಬಿಜೆಪಿ ಸದಸ್ಯರು ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸಮ್ಮಿಶ್ರ ಆಡಳಿತ ಸಾಧ್ಯವಾಯಿತು. ಇವತ್ತು ಪಕ್ಷಾತೀತವಾಗಿ ನಾವು 3 ಪಕ್ಷಾತೀತವಾಗಿ ಇರ್ತಿದ್ವಿ. ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಚುನಾವಣೆ ಆಗಿದೆ. ಇದನ್ನು ಕೂಡ ಇರ್ಫಾನೇನು ಬೇರೆ ಪಕ್ಷ ಆಗಿದ್ರು ನಮ್ಮ ಮನೆ ಹುಡುಗದಾನವ, ಅವನು ಉಪಾಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ನನ್ನ ಧರ್ಮಪತ್ನಿ ಮಾಡಬೇಕನ್ನುವಂಥ ನಿರ್ಣಯ ತಗೊಂಡು ಈ ಎಲ್ಲ ಮುಖ್ಯ ಕಾರಣ ಇದಕ್ಕೆ ಶ್ರೀಗಳದ ಕೋರೆಯವರು ಹಾಗೂ ಪ್ರಕಾಶನ ಹುಕ್ಕೇರಿಯವರು, ಶಾಸಕರಾದ ದಿನೇಶ್ ಹುಕ್ಕೇರಿಯವರು ಹಾಗೂ ನಮ್ಮ ಸಹೋದರದ ಮಾಜಿ ವಿಧಾನಸಭೆ ಅವರ ಎಲ್ಲರೂ ಮಾರ್ಗದರ್ಶನದೊಳಗೆ ಇದನ್ನು ಪಕ್ಷಾತೀತವಾಗಿ ಮುನ್ಸಿಪಾಲಿಟಿ ನಡೆಸಬೇಕು. ಅಭಿವೃದ್ಧಿ ಪರ ಕೆಲಸ ಏನು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಅಲ್ಲ, ಅಸಮಾಧಾನ ಯಾರಿಗಿದೆ? ಇದ್ದೇನೆ ಯಾರಿಗಿಲ್ಲ, 23 ಜನರು ಎಲ್ಲರೂ ಒಕ್ಕಟ್ಟಾಗಿ ಮಾಡಿರ್ತೀವಿ. ಇಲ್ಲ, ಕಾಂಗ್ರೆಸ್ ಬಿಜೆಪಿ 2 ಜನ ಕೂಡಿಸಿ ಮರ್ಯಾರಿ. ಅವ್ರು ಬಿಜೆಪಿ ಅವ್ರು ಕಾಂಗ್ರೆಸ್ನಾಗ ಪ್ರವೇಶಿರ್ತಾರೆ, ನೀವು ಬಿಜೆಪಿ ಕಾಂಗ್ರೆಸ್ನಾಗ ಪ್ರವೇಶಿರ್ತೀವಿ. ಅವ್ರ ಪಾರ್ಟಿಗೆ ಇರ್ತಾರೆ, ನಾವು ನಮ್ಮ ಪಾರ್ಟಿಗೆ ಇರ್ತೀವಿ. ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಇರ್ತಾರೆ, ಬಿಜೆಪಿ ಇರ್ತೀವಿ. ಅಂದರೆ ಪುರಸಭೆ ಬಂತಂದ್ರೆ ಸ್ಥಳೀಯವಾಗಿ ಜನರಿಗೆ ಅನುಕೂಲ ಆಗೋದು ಏನು ನಿರ್ಣಯ ತಗೋಬೇಕು. ಅಲ್ಲ, ಮನೆಯವ್ರ ಮಾರ್ಗದರ್ಶನ ಪಕ್ಷ ನೀವು ವೈಯಕ್ತಿಕವಾಗಿ ಡಿಸಿಷನ್ ತೊಗೊಂಡು ಕೆಲಸ ಮಾಡಬೇಕಾಗ್ತದೆ. ಭಾಳಷ್ಟು ಪ್ರಸಂಗದಾಗ ಗೊತ್ತಿಲ್ಲ. ಅದಾದ್ರೂ ನಾನು ಯೋಗ್ಯ ವಿಚಾರ ತಗೊಂಡು ಎಲ್ಲರಿಗೂ ಪರವಾಗಿ ಏನು ಕರೆಕ್ಟ್ ಡಿಸಿಷನ್ ಅದನ್ನು ತಗೊಂಡು ನಾನು ಮಾಡ್ತೀನಿ. ಅಲ್ಲ, ಏನು ಅನ್ನಿಸ್ತಾ ಇದೆ ಮೇಡಮ್? ಯಾಕಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾನು ಅಧ್ಯಕ್ಷ ಆಗಿದ್ದು ಇವತ್ತು ನನಗೆ ಫಸ್ಟಿಗೆ ಭಾಳ ಅಂಜಿಕೆ ಬಂದಿದೆ. ಯಾಕಂದರೆ ಇದು ಒಂದು ಊರದ ಒಳಗಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು. ಆದ್ರೆ ಒಂಥರ ಖುಷಿನೂ ಅನಿಸ್ತಾ ಇದೆ. ಯಾಕಂದರೆ ಈ ಅವಕಾಶ ನನಗೆ ಸಿಕ್ಕಿದೆ, ಎಲ್ಲ ಹಿರಿಯರ ಆಶೀರ್ವಾದ. ಅಲ್ಲ, ಇದೇ ಫಸ್ಟ್ ಟೈಮ್ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ದೀರಿ, ಏನು ಅನ್ನಿಸ್ತಾ ಇದೆ? ಅದು ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಕೆಲಸ ಮಾಡಲಿಕ್ಕೆ ಅವಕಾಶ ನನ್ನ ಜನರು ಎಲ್ಲರೂ ಕೊಟ್ಟರು ಅನಿಸ್ತಾ ಇದೆ. ಏನು ಅಭಿವೃದ್ಧಿ ಕಾರ್ಯ ಏನು ಮಾಡಬೇಕು ಅಂತ ಪ್ಲಾನ್ ಇದೆ? ಯಾವುದೇ ಪ್ಲಾನ್ ಆದ್ಯತೆ ಇದಕ್ಕೆ ಅದಕ್ಕೆ ಏನೋ ಗೌರ್ಮೆಂಟ್ ಹೆಸರು ಇದಕ್ಕೆ ಶಾಸಕ ಅಕಾಡೆಮಿ ಕಾರ್ಯಕ್ರಮ ಯಾರು ಅದಕ್ಕೆ ವಿಚಾರ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಕೂಡಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ನಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಶಾಸಕರಾದ ಗಣೇಶನ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಮತ್ತು ನಮ್ಮ ಗಣೇಶನ ಕವಡ್ಗೆಮಠ್, ಪ್ರಭಾಕರ ಸೌಕಾರ್, ಇದು ಎಲ್ಲ ಚಾಮರವಡಿ, ಅನಿಲ್ ಮಾನೆ, ರಮಾ ಮಾನೆ ಒಂದೆಲ್ಲ ನೇತೃತ್ವದಲ್ಲಿ ಇದು ಯಾರು ನಮ್ಮ ಫಸ್ಟ್ ಟೈಮ್ದ ಇದು ನಮ್ಮ ವ್ಯಾಪಾರಿ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಸೌಕಾರದ ಮತ್ತು ಜೀವನದಲ್ಲಿ ಹೇಳ್ತೇನೆ. ಯಾಕಂದರೆ ಇಷ್ಟು ವರ್ಷ ಆಯಿತು ನಮ್ಮ ಇದಕ್ಕೆ ಯಾವುದೇ ಸ್ಥಾನ ಸಿಗಲಾಗಿದ್ದಿದೆ. ಈಗ ಇವ್ರದ್ದು ನೇತೃತ್ವದಾಗ ಎಲ್ಲ ಈಗ ಆಗಿತ್ತು. ಈಗ ಮುಂದೆ ಏನೈತಿ, ನಾವು 23 ಮೆಂಬರ್ಗಳು ಕೂಡಿಸಿ ಅಧ್ಯಕ್ಷ ಟೆಕ್ನಿಷನ್ನ ಎಲ್ಲ ನಮ್ಮ ಶಾಸಕರೆಲ್ಲ ಕೂಡಿಸಿ ಎಲ್ಲ ಏನು ಕೂಡಿ ಅಭಿವೃದ್ಧಿ ಏನು ಕೆಲಸ ಐತಿ ಎಲ್ಲ ಮುಂದೆ ಮಾಡ್ಕೊಂತ ನಾವು ಆಶ್ವಾಸನೆ ಕೊಡ್ತೀವಿ. ಮತ್ತು ಇದೇನು ನಮಗೆ ಸ್ಥಾನ ಈಗ ಬಂದಿದೆ, ಅದಕ್ಕೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ತೇನೆ ಅಂತ ಹೇಳ್ತೀವಿ.